ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆಶಾಯನ ಗ್ರಂಥ, ದ ಬುಕ್ ಆಫ್ ಐಸಾಯ, 37ನೇ ಅಧ್ಯಾಯ, ಚಾಪ್ಟರ್ 37. 37ನೇ ಅಧ್ಯಾಯದಲ್ಲಿ ಅನೇಕ ವಿಷಯಗಳಿದೆ. ಅದರಲ್ಲಿ ಒಂದು ಏನಂದರೆ ಹಿಜ್ಕೀಯನ 17 ಮಾತಿನ ಪ್ರಾರ್ಥನೆ. ಭಾಳ ಶಕ್ತಿಯುತವಾದಂಥ ಒಂದು ಪ್ರಾರ್ಥನೆಯಾಗಿದೆ. ಈಗಾಗಲೇ ಗೊತ್ತಿರುವ ಹಾಗೆ ಅಶ್ಶೂರ್ಯದ ಅರಸನು ತನ್ನ ಪ್ರತಿನಿಧಿಯನ್ನು ಕಳಿಸಿ ಭಾಳ ವ್ಯಂಗ್ಯವಾಗಿ, ಹಾಸ್ಯವಾಗಿ ಮತ್ತು ಹೀನಾಯವಾದ ರೀತಿಯಲ್ಲಿ ಸವಾಲಿರಿಸಿ ಹಿಜ್ಕೀಯನಿಗೆ ಸುದ್ದಿಯನ್ನು ತಿಳಿಸ್ತಾನೆ. ಅದನ್ನು ತಿಳಿಸಿದ್ದು ಅವನ 3 ಸ್ನೇಹಿತರಿರ್ತಾರೆ. ಯಾರಂದರೆ ಎಲ್ಯಾಕೀಮ್ ಮತ್ತು ಅದೇ ಸಂದರ್ಭದಲ್ಲಿ ಶೆಬ್ನ ಮತ್ತು ಯೋವ ಎಂಬ 3 ಸ್ನೇಹಿತರಿರ್ತಾರೆ. ಅವ್ರ ಹತ್ರ ಹೇಳಿ ಕಳಿಸಿದಾಗ ಅವರು ಬಂದು ಹಿಜ್ಕೀಯನಿಗೆ ಅವನ ರಬ್ಸಾಕೆ ಹೇಳಿದ ಮಾತನ್ನು ಬಂದು ಹೇಳ್ತಾರೆ. ಹೇಳೋದಕ್ಕೆ ಮುಂಚಿತವಾಗಿ ಅವರು ತಮ್ಮ ವಸ್ತ್ರವನ್ನು, ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ಅವರು ಬಂದು ಹಿಜ್ಕೀಯನಿಗೆ ಹೇಳಿದಾಗ ಹಿಜ್ಕೀಯನ್ ಕೂಡ ಏನು ಮಾಡ್ತಾನೆ, ಮೊಟ್ಟ ಮೊದಲನೇ ಪ್ರತಿಕ್ರಿಯೆ ಬಟ್ಟೆಗಳನ್ನು ಹರಿದುಕೊಂಡ್ಬಿಡ್ತಾನೆ, ಗೋಣಿತಟ್ಟನ್ನು ಕಟ್ಟಿಕೊಂಡ್ಬಿಡ್ತಾನೆ. 3ನೇದು ದೇವರ ಆಲಯಕ್ಕೆ ಹೋಗ್ತಾನೆ. ಇದು ನನಗೆ ಭಾಳ ಖುಷಿಯಾದಂಥ ಒಂದು ಮಾತು. ಯಾಕಂತ ಹೇಳಿದ್ರೆ ಕಷ್ಟದಲ್ಲಿ ಕೂಡ ದೇವರನ್ನು ಮರೆತಿಲ್ಲ ಈ ಹಿಜ್ಕೀಯನು. ಕಷ್ಟದಲ್ಲಿ, ಹೌದು, ಕಷ್ಟ ಬಂದಂಥ ವೇಳೆಯಲ್ಲಿ ದೇವರನ್ನ ಅವನು ನೆನಪು ಮಾಡಿಕೊಂಡು ಆಲಯಕ್ಕೆ ಹೋಗ್ತಾನೆ. ಮತ್ತು ಅವನು ಹೋಗಿದ್ದ ಅಷ್ಟೇ ಅಲ್ಲ, ಅವನು ಗೃಹಾಧಿಪತಿಯಾದಂಥ ಎಲ್ಯಾಕೀಮು ಮತ್ತು ಶೆಬ್ನ ಮತ್ತು ವೃದ್ಧ ಯಾಜಕರು ಇವರನ್ನೆಲ್ಲ ಕರೆಸಿಬಿಟ್ಟು ಅವನೇನು ಹೇಳ್ತಾನೆ, ನೀವು ಹೋಗಿಬಿಟ್ಟು ನೀವು ಗೋಣಿತಟ್ಟನ್ನು ಕಟ್ಟಿಕೊಂಡು ಆಮೋಚನ ಮಗನು ಪ್ರವಾದಿಯೂ ಆಗಿರುವ ಯೆಶಾಯನ ಬಳಿಗೆ ಹೋಗ್ರಿ. ವಾವ್! ಪ್ರವಾದಿಯಾದ ಯೆಶಾಯನ ಬಳಿಗೆ ಹೋಗಿ ಹೀಗೆ ಹೇಳ್ರಿ ಎಂಬುದಾಗಿ ಕಳಿಸ್ತಾನೆ. ಒಂದು ಸಂಗತಿ ನಾವು ಇದರಲ್ಲಿ ನೋಡ್ತಕ್ಕದ್ದೇನೆಂದರೆ, ಭಾಳ ಶಕ್ತಿಯುತವಾದಂಥ ಅಶ್ಶೂರ್ಯದ ವೈರಿ ಅಂದರೆ ಸೆನ್ಹೆರೀಬನು ಮತ್ತು ಅವನ ಪರವಾಗಿ ಬಂದಂಥ ರಬ್ಷಾಕೆ, ಇಂಥವರೆಲ್ಲ ಶಕ್ತಿಯುತರಾಗಿ ಅವರು ಬಂದು ಈಗ ಸವಾಲಿನ ಮಾತನ್ನು ಹೇಳ್ತಾ ಇರುವಂಥ ವೇಳೆಯಲ್ಲಿ ಯುದ್ಧಕ್ಕೆ ಸಿದ್ಧರಾಗದೆ ಹಿಜ್ಕೀಯನು ತನ್ನ ಆತ್ಮಿಕ ನಾಯಕನ ಹತ್ರ, ಆತ್ಮಿಕ ಸ್ನೇಹಿತನ ಹತ್ರ, ಆತ್ಮಿಕ ಪ್ರವಾದಿ ಹತ್ರ, ದೇವರ ಮನುಷ್ಯನ ಹತ್ರ, ಈಗಾಗಲೇ 3 ವ್ಯಕ್ತಿಗಳು ಇದ್ದಾರೆ, ಅವರೊಂದಿಗೆ ಈಗ 4ನೇ ವ್ಯಕ್ತಿ ಯೆಶಾಯನ ಬಳಿಗೆ ಕಳಿಸ್ಬಿಟ್ಟು ತನ್ನ ಈ ಸಮಸ್ಯೆಯನ್ನು ಹೇಳ್ತಾನೆ. ಯೆಶಾಯನು ಅಂತ ಹೇಳಿದರೆ ಯೆಹೋವನು ರಕ್ಷಿಸಿದ್ದಾನೆ, ರಕ್ಷಿಸುವನೂ ಅಲ್ಲ, ಭವಿಷ್ಯದಲ್ಲಿ ರಕ್ಷಿಸ್ತಾನೆ ಎಂಬುದಲ್ಲ, ರಕ್ಷಿಸಿದ್ದಾನೆ. ಈಗಾಗಲೇ ರಕ್ಷಿಸಿದ್ದಾಯಿತು, ಡನ್, ಮುಗೀತು, ತೀರಿತು. ಟೆಟೆಲೆಸ್ಟಾಯ್ ಅಂತ ಹೇಳಿದರೆ ತೀರಿತು ಎಂಬುದಾಗಿ ಕರ್ತನು ಶಿಲುಬೆಯಲ್ಲಿ ಹೇಳಿದಂಥ ರೀತಿಯಲ್ಲಿ ಇಲ್ಲಿ ಕೂಡ ರಕ್ಷಣೆ ಕೊಟ್ಟಾಯಿತು, ರಕ್ಷಿಸಿದ್ದಾಯಿತು ಎಂಬಂಥ ಒಂದು ಪ್ರವಾದನೀಯ ಹೆಸರು ಈ ಯೆಶಾಯನಿಗೆ ಇತ್ತು ಎಂಬುದಾಗಿ ನೋಡ್ತೇವೆ. ಮತ್ತು ಅಲ್ಲಿ ಬಂದು ಈ ರೀತಿಯಾಗಿ ರಬ್ಷಾಕೆಯು ನಿಂದ ವಾಕ್ಯಗಳು ಅಲ್ಲಿ ಹೇಳಿದಾಗ ಒಂದು ಮಾತು ಅಲ್ಲಿ ನಾವು ಗಮನಿಸಬೇಕು. 4ನೇ ವಚನದಲ್ಲಿ, ಯೆಶಾಯ 37, 4ನೇ ವಚನದಲ್ಲಿ, ಈ ತನ್ನ ಯಜಮಾನನ ಹೆಸರಿನಲ್ಲಿ ಜೀವಸ್ವರೂಪನಾದ ದೇವರನ್ನು ದೂಷಿಸಿದ್ದಾನೆ. ಯೆಹೂದ್ಯರಿಗೆ ದೇವರ ನಾಮ ಯಾರಾದರೂ ದೂಷಿಸಿಬಿಟ್ರೆ ಅವರ ನಾವು ಈ ದಿವಸಗಳಲ್ಲಿ ಹೇಳ್ತೇವೆ ರಕ್ತ ಕುದೀತು ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ
ಅವರಿಗೆ ಭಾಳ ಬೇಸರ, ಭಾಳ ಅದರ ಬಗ್ಗೆ ಅದೇ ಅವರಿಗೆ ಒಂದು ಶಕ್ತಿ ಇದ್ದ ಹಾಗೆ. ಅದರಿಂದನೇ ಅವರು ಬಂದು ಹೋರಾಡುವಂಥವರು ಆಗಿದ್ದರು. ಅದೇ ರೀತಿಯಾಗಿ ಕೂಡ ಗೊಲ್ಯಾತನು ಬಂದು ದೇವರ ನಾಮವನ್ನು, ಜೀವಸ್ವರೂಪನಾದ ದೇವರ ನಾಮವನ್ನು ದೂಷಿಸಿದಾಗ ಬಾಲಕನಾದಂಥ ದಾವೀದನಿಗೆ ಕೂಡ ಅದು ಸಹಿಸಲಿಕ್ಕಾಗಲಿಲ್ಲ. ಅದೇ ಅವನಿಗೆ ಶಕ್ತಿಯಾಗಿ, ಪ್ರಚೋದನೆಯಾಗಿ, ಪ್ರೇರಣೆಯಾಗಿ ಮುಂದಾಳತ್ವ ವಹಿಸ್ಕೊಳ್ಳಿಕ್ಕೆ ನಡೆಸಿತ್ತು ಅಂತ ನಾವು ನೋಡ್ತೇವೆ. ಸರಿ, ಇಲ್ಲಿ ಕೂಡ ನಾವು ನೋಡುವಾಗ ಅದೇ ಒಂದು ವೈರಾಗ್ಯ ಯೆಹೂದ್ಯರಿಗೆ. ಸರಿ, ಮುಂದೆ ಯೆಶಾಯನಿಗೆ ಹೇಳಿಕೊಟ್ಟಾಗ ಯೆಶಾಯನು ಹಿಜ್ಕೀಯನ ಕಡೆಯಿಂದ ಬಂದಂಥ ವ್ಯಕ್ತಿಗಳಿಗೆ ಈ ರೀತಿಯಾಗಿ ಹೇಳ್ತಾನೆ. ಅದೇನಂತ ಹೇಳಿದರೆ, ಅಶ್ಶೂರ್ಯದ ಅರಸನ ಸೇವಕರು ನನ್ನನ್ನು ದೂಷಿಸಿದ ಮಾತುಗಳನ್ನು ಕೇಳಿದ್ದಿ, ಅವುಗಳಿಗೆ ನೀನು ಹೆದರಬೇಡ. ಪ್ರವಾದಿ ಮಾತು ಫಸ್ಟು ಏನಂದರೆ ರಿಲ್ಯಾಕ್ಸ್, ಹೆದರಬೇಡ್ರಿ. ಆಯಿತು, ಈಗ ಸಮಸ್ಯೆ ಬಂತು, ಈಗೇನು ಹೆದರೋದ್ರಿಂದ ನೀವು ಏನು ಸಾಧಿಸೋದಿಲ್ಲ. ಒಂದು ಸಾರಿ ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಿದೆ. ಅದು ಮಾರ್ಕ 5:36 ಹೆದರಬೇಡ, ನಂಬಿಕೆ ಮಾತ್ರ ಇರಲಿ ಅಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಯಾವೀರನಿಗೆ ಹೇಳಿದಂಥ ಮಾತಿನ ಪ್ರಕಾರವಾಗಿ ಇಲ್ಲಿ ಕೂಡ ಅಂಥ ಒಂದು ಸಂಗತಿಯನ್ನು ನಾವು ನೋಡ್ತೀವಿ. ಹೆದರಬೇಡ, ಈಗ ನಾನು ಅವನ ಮೇಲೆ ಭಯದ ಆತ್ಮವನ್ನು ಬರಮಾಡುವೆನು. ಆವಾಗ ಏನಾಗ್ತದೆ, ಅವನು ಒಂದು ಸುದ್ದಿಯನ್ನು ಕೇಳಿ ತಿರುಗಿಕೊಂಡು ಸ್ವದೇಶಕ್ಕೆ ಹೋಗಿ ಅಲ್ಲಿಯೇ ಅವನ ಜೀವನ ಮುಕ್ತಾಯವಾಗ್ತದೆ ಎಂಬುದಾಗಿ ಯೆಹೋವನ ಮಾತನ್ನು ನಿಮ್ಮ ಯಜಮಾನಿಗೆ ತಿಳಿಸ್ರಿ ಅಂತ ಹೇಳಿ ಕಳಿಸ್ತಾನೆ. ಅಂತ ಒಂದು ಆದರಣೆಯ ಮಾತು ಅವರಿರಬೇಕು. ಹೌದು, ಅದಾದ ನಂತರ ಕೂಡ ಯೆಶಾಯನ ಆ ರೀತಿಯಾಗಿ ಹೇಳಿದ ಮೇಲೆ ಕೂಡ ನೋಡುವಾಗ ಈ ಅಶ್ಶೂರ್ಯದ ಅರಸನ್ನು ಬಿಡಲಿಲ್ಲ. ಇನ್ನೂ ಪ್ರವಾದನೆ ಬಂದ ಮೇಲೆ ಕೂಡ ಅವನು ನಿಲ್ಲಿಸಲಿಲ್ಲ. ಅವನು ಹಿಜ್ಕೀಯನಿಗೆ ನೀನು ನಂಬುವ ದೇವರು ಇನ್ನೂ ಕೂಡ ಸ್ವಲ್ಪ ಹೆಚ್ಚಾಗಿ ಹೀಯಾಳಿಸ್ತಾನ್ರಿ, ಇನ್ನೂ ಕೂಡ ನಿಂದಿಸ್ತಾನ್ರಿ. ನಿಂದಿಸಿದಾಗ ಅದು ಒಂದು ರೀತಿಯಿಂದ ಒಳ್ಳೆಯದಾಯಿತು. ಯಾಕಂದರೆ ನಿಂದಿಸಿ ಲೆಟರ್ ಬರೆದು ದೂತರನ್ನು ಕಳಿಸಿ ಪತ್ರ ತಂದು ಕೊಟ್ಟಾಗ ಆ ಪತ್ರ ತೆಗೆದುಕೊಂಡು ಅದನ್ನು ಓದಿ ಮತ್ತೆ ಆಲಯಕ್ಕೆ ಹೋಗ್ತಾನೆ. ಇದು ನನಗೆ ಭಾಳ ಹಿಡಿಸಿದಂಥ ಒಂದು ವಿಷಯ. ಹಿಜ್ಕೀಯನ ಹತ್ರ ಏನಾದರೂ ಸಮಸ್ಯೆ ಬಂದರೆ ಆಲಯಕ್ಕೆ ಹೋಗ್ಬಿಡ್ತಿದ್ದ. 37 ಮೊದಲನೇ ವಚನ ಆಲಯಕ್ಕೆ ಹೋಗ್ತಿದ್ದಾನೆ. 2ನೇ ಸಾರಿ ಅಂಥ ಸಮಸ್ಯೆ ಬಂತು, 14ನೇ ವಚನದಲ್ಲಿ ಆಲಯಕ್ಕೆ ಹೋಗ್ತಾನೆ, ದೇವ್ರ ಹತ್ರ ಹೋಗ್ತಾನೆ, ದೇವರ ಆಲಯಕ್ಕೆ ಹತ್ರ ಹೋಗ್ತಾನೆ, ದೇವರ ಸೇವಕನ ಹತ್ರ ಹೋಗ್ತಾನೆ, ತನ್ನ ನಂಬಿಗಸ್ತರ ವ್ಯಕ್ತಿಗಳ ಹತ್ರ ಕರೆದು ಕಳಿಸ್ತಾನೆ, ತಾನು ವಸ್ತ್ರ ಹರ್ಕೊಳ್ತಾನೆ, ತನ್ನ ಪಶ್ಚಾತ್ತಾಪ ದುಃಖವನ್ನು ವ್ಯಕ್ತಪಡಿಸ್ತಾನೆ. ನೀವು ಅದೇ ರೀತಿಯಾಗಿ ಮಾಡಿರಿ ಅಂತ ಹೇಳ್ಬಿಟ್ಟು ತನ್ನ ಸ್ನೇಹಿತರು ಅಥವಾ ತನ್ನ ಅಧಿಕಾರಿಗಳಿಗೆ ಆ ರೀತಿಯಾಗಿ ಹೇಳಿ ಕಳಿಸುವಂಥ ಒಳ್ಳೆಯ ಒಬ್ಬ ಅರಸನು ಹಿಜ್ಕೀಯನು. ಈಗ ಅವನ ಪ್ರಾರ್ಥನೆ ಏನಾಗಿದೆ ಅಂತ ನೋಡೋಣ. 17 ಮಾತಿನ ಪ್ರಾರ್ಥನೆ. 1, ಕೆರೂಬಿಗಳ ಮೇಲೆ ಆಸೀನನಾಗಿರುವಾತನೇ. 15ನೇ ವಚನ, 37 ಯೆಶಾಯ 15 ಇರುವ ವಾಕ್ಯಗಳು. 2ನೇದು ಇಸ್ರಾಯೇಲ್ ದೇವರೇ, ದೇಶದ ದೇವರೇ, ನಮ್ಮ ದೇಶದ ದೇವರೇ. 3ನೇದು ಸೇನಾಧೀಶ್ವರನಾದ ಯೆಹೋವನೇ. ಹೌದು, ಅಶ್ಶೂರ್ಯದ ಅರಸನಿಗೆ ಸೈನ್ಯ ಇದೆ. ಅವನು ಹೇಳ್ತಾನೆ, ಒಂದು 2,000 ಜನರನ್ನ ನಾನು ಕಳಿಸ್ಕೊಟ್ಟಾಗ ಅವರ ಮೇಲೆ ನೀನು ಜಯ ಹೊಂದುತ್ತೀಯ ನೋಡು, 2,000 ಕುದುರೆಗಳನ್ನು ನಾನು ಕೊಡ್ತೇನೆಂಬುದಾಗಿ 36ನೇ ಅಧ್ಯಾಯದಲ್ಲಿ ಹೇಳಿರ್ತಾನೆ ರೀ, 8ನೇ ವಚನದಲ್ಲಿ. ಆದರೆ ಅಷ್ಟು ಜನರಿಗೆ ಸವಾರರು ನಿಮ್ಮ ಹತ್ರ ಇಲ್ಲ ಎಂಬುದಾಗಿ ಹೀಯಾಳಿಸಿರ್ತಾನೆ. ಆದರೆ ಇಂದು ಹಿಜ್ಕೀಯನು ಪ್ರಾರ್ಥನೆ ಮಾಡುವಾಗ ಸೇನಾಧೀಶ್ವರನಾದ ಯೆಹೋವನೇ, ಲಕ್ಷಾಂತರ ಕೋಟ್ಯಾಂತರ ಸವಾರರು ಇರುವಂಥ ಅದೃಶ್ಯ ಸಿಪಾಯಿಗಳು, ಅದೃಶ್ಯ ದೇವದೂತರಿರುವಂಥ ದೇವರೇ ಎಂಬುದಾಗಿ. ಅನಂತರ 4ನೇ ಮಾತು, ಎಲ್ಲ ಭೂರಾಜ್ಯಗಳನ್ನು ಆಳುವ ದೇವರು. ಎಲ್ಲ ಭೂರಾಜ್ಯಗಳನ್ನು ಆಳುವ ದೇವರು. ಬರೀ ಇಸ್ರಾಯೇಲನ್ನು ಮಾತ್ರ ಅಲ್ಲ, ಅಶ್ಶೂರನ್ನು ಒಳಗೊಂಡು, ಐಗುಪ್ತವನ್ನು ಒಳಗೊಂಡು, ಏದೋಮ್ಯರನ್ನು ಒಳಗೊಂಡು,
ದಮಸ್ಕನ್ನು ಒಳಗೊಂಡು, ಕೂಷನ್ನು ಒಳಗೊಂಡು, ಬಾಬೇಲನ್ನು ಒಳಗೊಂಡು, ಹೌದು, ಎಲ್ಲ ಭೂರಾಜ್ಯಗಳನ್ನು ಆಳುವ ದೇವರು ನೀನೊಬ್ಬನೇ. 5ನೇದಾಗಿ ಪರಲೋಕ, 6ನೇದಾಗಿ ಭೂಲೋಕ, ಇವುಗಳನ್ನು ಉಂಟು ಮಾಡಿದಾತನೇ. ವಾವ್, ಎಷ್ಟು ಚೆನ್ನಾಗಿದೆ ಪ್ರಾರ್ಥನೆ. 7ನೇದಾಗಿ ಯೆಹೋವನೇ, ಯೆಹೋವನೇ. 17ನೇ ವಚನ, 37-17. ಅಂದರೆ ಸದಾ ಇರುವಾತನೇ. ಎಂಥವನಾಗಿರುವೆನೋ ಅಂಥವನಾಗಿರುವೆನು ಎಂಬುದಾಗಿ ಹೇಳಿದಾತನೇ. ಎಂಥವನಾಗಿರುವನೋ ಅಂಥವನಾಗಿರುವಾತನೇ. ಮತ್ತು ಆ ರೀತಿಯಾಗಿ ಹೇಳಿಬಿಟ್ಟು 12ನೇದಾಗಿ, ಹೌದು, ಆ ಅಶ್ಶೂರ್ಯದ ಅರಸನು ಜಯ ಬೇರೆಯವ್ರ ಮೇಲೆ ಪಡ್ಕೊಂಡಿದ್ದು, ಜನಾಂಗಗಳನ್ನು ಹಾಳು ಮಾಡಿದ್ದು ಅದೆಲ್ಲ ನಿಜ. ಬೆಂಕಿಯಿಂದ ದೇವತೆಗಳನ್ನೆಲ್ಲ ಸುಟ್ಟುಬಿಟ್ನು, ನಿಜ. ಆದರೆ ಅವು ದೇವತೆಗಳಲ್ಲ, ನಿಜವಾದ ದೇವರುಗಳಲ್ಲ. ಅವು ಮನುಷ್ಯರು ಕೆತ್ತಿದ ಸೃಷ್ಟಿ ಮಾಡಿದ್ದಷ್ಟೇ ಎಂಬಂಥ ಮಾತನ್ನು ಹೇಳಿ, ಅಂದರೆ ನೀನು ಹಾಗಲ್ಲ ಎಂಬಂಥ ಒಂದು ಕಾಂಟ್ರಾಸ್ಟಲ್ಲಿ ತಗೊಂಬರ್ತಾನೆ. 19ನೇ ವಚನದ 2ನೇ ಭಾಗದಲ್ಲಿ, ಆದುದರಿಂದಲೇ ಅವು ಹಾಳಾದವು. ಅಶ್ಶೂರ್ಯದ ಅರಸನ್ನು ಹಾಳು ಮಾಡಬೇಕಾದ್ರೆ ದೇವತೆಗಳನ್ನು, ಅದು ನಿಜವಾದ ದೇವರಲ್ಲ, ಅದಕ್ಕೆ ಹಾಳು ಮಾಡಿದ. ಆದರೆ ನಿನ್ನನ್ನು ಹಾಳು ಮಾಡಲಿಕ್ಕಾಗಲ್ಲ ದೇವರು ಅನ್ನುವಂಥ ಮಾತನ್ನು ಇಂಡೈರೆಕ್ಟಾಗಿ ಹೇಳಿಬಿಟ್ಟು 20ನೇ ವಚನದಲ್ಲಿ, ಯೆಹೋವನೇ ನಮ್ಮ ದೇವರೇ, ನಮ್ಮ ದೇವರೇ. ನೋಡ್ರಿ, ಹಿಜ್ಕೀಯನು ಯಾವ ರೀತಿಯಾಗಿ ದೇವರನ್ನು ಸ್ವಂತ ಮಾಡಿಕೊಳ್ತಿದ್ದಾನೆ. ಹೆಜಕಾಯ ಈಸ್ ಪರ್ಸನಲೈಸಿಂಗ್ ಗಾಡ್. ಮತ್ತು ಆ ರೀತಿಯಾಗಿ ಹೇಳ್ಬಿಟ್ಟು, ನೀನೇ ಅದ್ವಿತೀಯನಾದ ದೇವರು, ಅದ್ವಿತೀಯನಾದ ದೇವರು. ವಾವ್, ಯು ಆರ್ ಅನ್ ಯುನೀಕ್ ಗಾಡ್, ಅನುಪಮನಾದ ದೇವರು ಎಂಬುದಾಗಿ ಆ ರೀತಿಯಾಗಿ ಹೇಳಿಬಿಟ್ಟು, ಭೂರಾಜ್ಯಗಳೆಲ್ಲವೂ ತಿಳ್ಕೊಳ್ಳುವಂತೆ, ಈಗಾಗಲೇ ಎಲ್ಲ ಭೂರಾಜ್ಯಗಳನ್ನು ಆಳುವಂಥವರು ದೇವರು ನೀನೇ, ಅದು ಅವ್ರಿಗೆ ಗೊತ್ತಿಲ್ಲ, ಆದರೆ ಅವರು ತಿಳ್ಕೊಳ್ಳುವಂತೆ ಏನು ಮಾಡು, ನಮ್ಮನ್ನು ಇವನ ಕೈಯಿಂದ, ಅಶ್ಶೂರದ ಅರಸನ ಕೈಯಿಂದ ಬಿಡಿಸು ಎಂದು ಹೇಳಿ ಹಿಜ್ಕೀಯನು ಪ್ರಾರ್ಥನೆ ಮಾಡ್ತಾನೆ. ಆ ರೀತಿಯಾಗಿ ಪ್ರಾರ್ಥನೆ ಮಾಡಿದ ಮೇಲೆ ಯೆಶಾಯನು ಮುಖಾಂತರವಾಗಿ ಹಿಜ್ಕೀಯನಿಗೆ ದೇವರು 21ರಿಂದ ಇರುವಂಥ ವಾಕ್ಯ ಭಾಗದಲ್ಲಿ 21ರಿಂದ ದೊಡ್ಡ 29ನೇ ವಚನದವರೆಗೆ ಒಂದು ದೈವೋಕ್ತಿ ಉಂಟಾಗಿ, ದೇವರು ಈಗ ಅಶ್ಶೂರ್ಯದ ಅರಸನಿಗೆ ತಿದ್ದಿ ಬೈದು ಹೆದರಿಸಿ ಗದರಿಸಿ ಹೇಳ್ತಾನೆ. ಅದರಲ್ಲಿ ಒಂದು ವಿಷಯ ಏನಂತ ಹೇಳಿದರೆ, 29ನೇ ವಚನದಲ್ಲಿ ದೇವರು ಹೇಳ್ತಾನೆ, ನೀನು ಗರ್ವಪಟ್ಟಿದ್ದಿ, ನೀನು ಉಬ್ಬಿಕೊಂಡಿದ್ದಿ. ಆದ ಕಾರಣ ಅಶ್ಶೂರ್ಯದ ಅರಸನು ಉಬ್ಬಿಕೊಂಡದ್ದರಿಂದ ದೇವರು ಶಿಕ್ಷಿಸಬೇಕು. ಯಾಕಂದರೆ ಅಶ್ಶೂರ್ಯವನ್ನು ಆಳುವಂಥದ್ದು ದೇವರೇ, ಯೆಹೋವನೇ. ಯಾಕಂದರೆ 37 ಮತ್ತು 16ನೇ ವಚನದಲ್ಲಿ, ಎಲ್ಲ ಭೂರಾಜ್ಯಗಳನ್ನು ಆಳುವ ದೇವರು ನೀನೊಬ್ಬನೇ. ಆದ ಕಾರಣ ಗರ್ವ ಇದ್ದುದರಿಂದ ಅವನಿಗೆ ಕೆಲವು ಸಾಧನೆ ದೇವರು ಮಾಡಿದರು, ಸಹಾಯ ಮಾಡಿದರು. 26ನೇ ವಚನ, ಅದು ಯಾಕೆ ಆಯಿತು ಅಂದರೆ ದೇವರು ಸಹಾಯ ಮಾಡಿದ್ದರಿಂದ ಅವನಿಗೆ ಆಯಿತು. ಆದರೆ ಅವನು ಗೊತ್ತಿದೆಯೇನೋ ಗೊತ್ತಿಲ್ಲ, ಆದರೆ ಗರ್ವ ಪಟ್ಕೊಂಡಿದ್ದಾನೆ. ಆದ ಕಾರಣ ದೇವರು ಅದಕ್ಕೆ ಶಿಕ್ಷೆ ಕೊಡಬೇಕು ಎಂಬುದಾಗಿ ಒಂದು ಗುರುತನ್ನು ಕೂಡ ದೇವರು ಹಿಜ್ಕೀಯನಿಗೆ 30ನೇ ವಚನದಲ್ಲಿ ಕೊಡ್ತಾನ್ರಿ. ಕೊಟ್ಬಿಟ್ಟು ಇದನ್ನು ಯಾರು ನೆರವೇರಿಸೋದಂತ ಹೇಳುವಾಗ ಅದು ಕೂಡ ಭಾಳ ಆಶ್ಚರ್ಯವಾದಂಥ ಒಂದು ಮಾತು 32ನೇ ವಚನದಲ್ಲಿ, ಸೇನಾಧೀಶ್ವರನಾದ ಯೆಹೋವನ ಆಗ್ರಹವು ಇದನ್ನು ನೆರವೇರಿಸುವುದು. ದೇವರ ಒಂದು ದ ಝೀಲ್ ಆಫ್ ದ ಲಾರ್ಡ್ ವಿಲ್ ಫುಲ್ಫಿಲ್ ಇಟ್ ಎಂಬುದಾಗಿ ಹೇಳಿಬಿಟ್ಟು, ಅನಂತರ ಇದನ್ನು ಯಾಕೆ ದೇವರು ಹೀಗೆ ಮಾಡ್ತಾ ಇದ್ದಾನೆ, ಇಷ್ಟು ದೊಡ್ಡ ಕೆಲಸ ಅಂತ ಹೇಳೋದಕ್ಕೆ ಒಂದು ಕಾರಣ ಕೊಡ್ತಾನೆ. ಅದು ನನಗೆ ಭಾಳ ಲೈಕ್ ಆಯಿತು. 35ನೇ ವಚನ, ಒಡಂಬಡಿಕೆ. ಒಡಂಬಡಿಕೆ ನನಗೋಸ್ಕರವಾಗಿಯೂ ನನ್ನ ಸೇವಕನಾದ ದಾವಿದನಿಗೋಸ್ಕರವಾಗಿಯೂ ಇದನ್ನು ಉಳಿಸಿ ಯೆರೂಸಲೇಮನ್ನು ಕಾಪಾಡುವೆನು ಎಂಬುದಾಗಿ ಹೇಳ್ತಾನೆ. ಆ ರೀತಿಯಾಗಿ ಹೇಳಿದ ತಕ್ಷಣ
ಏನಾಗ್ತದೆ, ದೇವರಿಂದ ಒಬ್ಬ ದೇವದೂತನು ಬಂದು 1,85,000 ಮಂದಿ ಸೈನಿಕರನ್ನು ಸಂಹಾರ ಮಾಡಿ 1,85,000 ಸೋಲ್ಜರ್ಸ್. ಆ ರೀತಿಯಾಗಿ ಒಂದು ದೊಡ್ಡ ಜಯವನ್ನು ದೇವರು ಮಾಡಿದನು. ಬೆಳಗ್ಗೆ ಎದ್ದು ನೋಡುವಲ್ಲಿ, 36ನೇ ವಚನ, ಬೆಳಿಗ್ಗೆ ಎದ್ದು ನೋಡುವಲ್ಲಿ ಅವರೆಲ್ಲರೂ ಇಲ್ಲದಂಥವರು ಆಗಿಬಿಟ್ಟಿದ್ರು. 1,85,000 ಎಂಬುದಾಗಿ 37 ಯೆಶಾಯ 36ನೇ ವಚನದಲ್ಲಿದೆ. ಆದರೆ ಅವರು ಕೊಚ್ಚಿಕೊಂಡಿದ್ದು ಏನಂತ ಹೇಳಿದ್ರೆ, ಲಕ್ಷ ಅಲ್ಲ, 2,000. 36ನೇ ಅಧ್ಯಾಯ 8ನೇ ವಚನ, ಬರೀ 2,000 ಜನರ ಹತ್ರ ನೀನು ಯುದ್ಧ ಮಾಡಿ ನೋಡೋಣ ಎಂಬುದಾಗಿ ಹೇಳಿದರು. 2,000 ಅಲ್ಲ, 1,85,000 ಜೊತೆ ಸೈನಿಕರ ಜೊತೆ ಇವರು ಯುದ್ಧ ಮಾಡದೆ ಗೆದ್ದುಬಿಟ್ರು, ಹೋರಾಡದೆ ಗೆದ್ದುಬಿಟ್ರು. ಒಂದು ಬಿಲ್ಲು ಬಾಣ ಎಸೆಯದೆ ಗೆದ್ದುಬಿಟ್ರು, ಒಂದು ಆತ್ಮ ನಷ್ಟಪಡದೆ ಗೆದ್ದುಬಿಟ್ರು. ಇದೇ ರೀತಿಯಾಗಿ 1967ರಲ್ಲಿ ಕೂಡ 6 ದೇಶಗಳವರು ಯುದ್ಧಕ್ಕೆ ಇಸ್ರಾಯೇಲರಿಗೆ ವಿರುದ್ಧವಾಗಿ ಬಂದರು. ಆದರೆ ಎಲ್ಲರೂ ಸೋತು ಹೋದರು. ಅದೇ ದೇವರು ಇಂದು ಕೂಡ ಇರುವಾತನಾಗಿದ್ದಾನೆ. ಯಾಕಂದರೆ ಆತನು ಒಡಂಬಡಿಕೆಯ ದೇವರು. ಅಬ್ರಹಾಮನು ದಾವೀದನ ಜೊತೆಯಲ್ಲಿ ಒಡಂಬಡಿಕೆ ಮಾಡಿಕೊಂಡಂಥ ದೇವರು ನಮ್ಮ ದೇವರು ಕೂಡ ಆಗಿದ್ದಾನೆ ಅಂತ ಒಂದು ಭರವಸೆ ನಮಗೆ ಕೂಡ ಜಯ. 37ನೇ ಅಧ್ಯಾಯ ಯೆಶಾಯನ ಗ್ರಂಥವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.